ನೀವು ಅರ್ಥ ಆಯ್ತಾ ಒಂದು ಡೈಲಾಗು ತುಂಬ ಹಿಟ್ ಆಗೋಗ್ಬಿಟ್ಟಿರುತ್ತೆ, ಪಾಪ್ಯುಲಾರಿಟಿ. ಸೊ ಇವತ್ತಿಗೂ ಅರ್ಥ ಆಯ್ತಾ ಮೋಕ್ಷಿತಾ ಅಂತಲೇ ಹೇಳೋದು. ಮಕ್ಳಿಗೆ ಟ್ಯೂಷನ್ ಮಾಡ್ತಾ ಇದ್ರಲ್ಲ, ಅರ್ಥ ಆಯ್ತಾ ಅಂತ ಕೇಳಿ ಕೇಳಿ ಅರ್ಥ ಆಯ್ತಾ ಅಂತ ಜಾಸ್ತಿ ಬರುತ್ತೆ ಅಂತ ಎಲ್ಲ ಟ್ರೋಲ್ ಮಾಡ್ತಾ ಇದ್ರು ನಿಮಗೆ. ಸೊ ಅದಕ್ಕೆ ಅರ್ಥ ಆಯ್ತು ಅಂತ ಜಾಸ್ತಿ ಬರುತ್ತೆ ಗೊತ್ತಿಲ್ಲ. ನಾನು ಇಷ್ಟು ಸಲ ಅರ್ಥ ಆಯ್ತಾ ಅಂತ ಕೇಳ್ತೀನಿ ಅಂತ ನನಗೆ ಇದಾದ್ಮೇಲೆ ಗೊತ್ತಾಗಿರೋದು. ಅದಕ್ಕೂ ಮುಂಚೆ ಗೊತ್ತಿರ್ಲಿಲ್ಲ. ನಾನು ಮಾತಾಡೋವಾಗ ಯಾರು ಅದನ್ನ ಅಡ್ರೆಸ್ ಮಾಡಿ ಹೇಳಿದ್ದೇ ಇಲ್ಲ ನನಗೆ. ಆ ಮನೇಲೆ ಅದು ಅಷ್ಟು ಅಂದ್ರೆ ಅವರು ಅಷ್ಟು ನೋಡಿರೋದು, ಅಂದ್ರೆ ನಾನು ಹೇಳಿರೋದನ್ನ ಗಮನಿಸಿರೋದು ಅವ್ರುಗಳು. ಸೊ ಫೈನಲಿ ನರಕದಿಂದ ಸ್ವರ್ಗಕ್ಕೆ ಬಂದಿದ್ರಿ ನೀವು, ಈಗ ಬದುಕೇ ಸ್ವರ್ಗ ಆಗೋಗ್ಬಿಟ್ಟಿದೆ. ಸೊ ನಿಮ್ಮ ಮುಂದಿನ ಸ್ಟೆಪ್ಸ್ ಏನು ಅಂತ? ಮುಂದಿನ ಸ್ಟೆಪ್ಸ್ ಏನೋ ಗೊತ್ತಿಲ್ಲ. ನಾನು ಯಾವತ್ತೂ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೋಳಲ್ಲ, ಹಿಂಗೆ ನಡಿಬೇಕು ಹಾಗೆ ನಡಿಬೇಕು ಅಂತ ಅನ್ಕೊಂಡೋಳಲ್ಲ. ಗೋ ವಿತ್ ದ ಫ್ಲೋ, ಯಾವ ರೀತಿ ಬರುತ್ತೆ ಲೈಫ್ ಆ ರೀತಿ ತಗೊಂಡ್ ಹೋಗ್ತೀನಿ ನಾನು ಅಷ್ಟೇ. ನೀವು ಎಲ್ರಿಗಿಂತ ಜಾಸ್ತಿ ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಮ ತಾಯಿಗೆ. ಯಾಕಂದ್ರೆ ನಾನು ನಿಮ್ಮ ಡಿಸೈನರ್ ನನಗೆ ಗೊತ್ತು, ಟೈನಾಟ್ ಫ್ಯಾಷನ್ಸ್ ಅವ್ರು ಹೇಳ್ತಾ ಇದ್ರು, ಅವ್ರ ತಾಯಿನೇ ಬಂದು ತಗೊಂಡು ಹೋಗ್ತಾರೆ ಎಲ್ಲ ಕಡೆ, ಅವ್ರ ತಾಯಿನೇ ಓಡಾಡಬೇಕು ಬಿಗ್ ಬಾಸ್ ಮನೆಗೆ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ನಮ್ಮ TV9 ಮೂಲಕ ಅಂತ? ಇಲ್ಲಿ ನಾನು ಅಮ್ಮಂಗೆ ಅಪ್ಪ ಅಮ್ಮ ಇಬ್ರಿಗೂನು ನಾನು ಏನು ಹೇಳಕ್ಕೆ ಇಲ್ಲ. ನನ್ ಥ್ಯಾಂಕ್ಸ್ ಹೇಳೋದು ಕಮ್ಮಿ ನಾನು ಅವ್ರಿಗೆ. ಯಾಕೆ ಅಂತಂದ್ರೆ ಆಚೆ ನಿಂತು ನನಗಿನ್ನ ಜಾಸ್ತಿ ಹೋರಾಡಿರೋದೇ ಅವರು. ನನ್ನ ಬದ್ಲು ನಾನು ಒಳಗಿದ್ದೆ, ನಂಗೆ ಏನು ವಿಷಯಗಳು ಗೊತ್ತಿರ್ಲಿಲ್ಲ. ಬಟ್ ಅಂದ್ರೆ ನನ್ ಜೊತೆ ನಿಂತು ಹೊರಗಡೆ ಹೋರಾಡಿದ್ದು ನಮ್ಮ ಅಪ್ಪ ಅಮ್ಮ. ಅದ್ರ ಜೊತೆ ಇನ್ನೊಬ್ಬರನ್ನ ಆಡ್ ಆನ್ ಮಾಡ್ಬೇಕು ಅಂದ್ರೆ ನಮ್ ಗಣಿ. ಬಿಗ್ ಬಾಸ್ ಮನೆಗೆ ಪ್ರತಿಯೊಂದು ಅಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ದಿದ್ದೆ. ಅವನು ಕರ್ಕೊಂಡ್ ಹೋಗೋದು, ಪ್ರತಿ ವಾರ ಬಟ್ಟೆ ತಗೊಂಬಂದ್ ಕೊಡೋದು, ಪ್ರತಿಯೊಂದು ಮಾಡಿರೋದೆ ನಮ್ ಗಣಿ. ಆಮೇಲೆ ನನ್ನ ಡಿಸೈನರ್ ಕಮ್ ಫ್ರೆಂಡ್ ಭಾರ್ಗವಿ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಎಲ್ಲಾ ಟೈಮಲ್ಲೂ ನಮ್ಮ ಅಪ್ಪ ಅಮ್ಮನ ಜೊತೆ ನಿಂತು ಪ್ರತಿಯೊಂದು ವಿಚಾರದಲ್ಲೂ ಗೈಡ್ ಮಾಡಿದ್ದಾರೆ, ಅವ್ರನ್ನ ಪ್ರತಿಯೊಂದು ವಿಚಾರದಲ್ಲೂ ಜೊತೆಲಿದ್ದಾರೆ. ಅಂಡ್ ನಾನು ತುಂಬಾ ಅಂದ್ರೆ ತುಂಬಾ ಪರ್ಟಿಕ್ಯುಲರ್ ಬಟ್ಟೆ ವಿಷಯದಲ್ಲಿ. ಸೊ ನನಗೆ ಹೆಂಗ್ ಇಷ್ಟ ಆಗುತ್ತೋ ಅದೇ ತರಾನೇ ಕಳಿಸ್ಕೊಡ್ತಿದ್ರು. ಆಚೆ ಇವ್ರಗಳಿಗೆ ಟಾಸ್ಕ್ ಆಗಿತ್ತು, ನಾನ್ ಒಳಗಡೆ ಒಂದ್ ರೀತಿ ಟಾಸ್ಕ್ಗಳಿದ್ರೆ ನನಗೆ ಹೊರಗಡೆ ಇವ್ರಗಳಿಗೊಂದು ಟಾಸ್ಕ್ ಇತ್ತು. ಸೊ ಇವ್ರೆಲ್ರು ನನಗೆ ಸಾಥ್ ಕೊಟ್ಟಿರೋದೇನೆ ನಾನಲ್ಲಿ ಆರಾಮಾಗಿ ಅಂದ್ರೆ ಬರೀ ಬಿಗ್ ಬಾಸ್ ಮನೆ ಆಟದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಕ್ಕೆ ಈಸಿ ಆಗಿದ್ದು. ಸೊ ಹೊರಗೆ ನಿಂತ್ಕೊಂಡು ನನಗಿಂತ ಜಾಸ್ತಿ ಹೋರಾಡಿರೋದು ಇವ್ರುಗಳು ನನಗೋಸ್ಕರ. ಸೊ ಇವ್ರೆಲ್ರಿಗೂ ನಾನು ಫಾರ್ ಎವರ್ ಗ್ರೇಟ್ಫುಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇದೆಲ್ಲ ಥ್ಯಾಂಕ್ಸ್ ಅಲ್ಲಿ ಮುಗ್ದೋಗಲ್ಲ. ಇದು ಥ್ಯಾಂಕ್ಸ್ ಅನ್ನೋದು ಇವ್ರಿಗೆಲ್ಲ ಚಿಕ್ಕ ವರ್ಡ್ ನಾನು ಅವ್ರಿಗೆ ಹೇಳೋದು. ಥ್ಯಾಂಕ್ಸ್ಗೂ ಮೀರಿದ್ದು ಇವ್ರುಗಳೆಲ್ಲ ನನಗೆ ಮಾಡಿರೋದು. ಸೊ ಇದಕ್ಕೆ ನಾನು ಫಾರ್ ಎವರ್ ಗ್ರೇಟ್ಫುಲ್.